ಬೆಳಗ್ಗೆ ಇವತ್ತು ಮಳೆ ಸಿಂಚನದ ಮಧ್ಯೆ ಕೂಡ ಗ್ರಾಮದಲ್ಲಿ ಒಬ್ಬರು ಒಳ್ಳೆ ಹಬ್ಬದ ವಾತಾವರಣವನ್ನು ಮಾಡಿ ಪಾಪ ಬೆಳಗ್ಗೆ 8 ಗಂಟೆಯಿಂದ ಕೂಡ ಮಳೆ ನಿಂತಿದ್ದಾರೆ. ಆದರೂ ಕೂಡ ಈ ಗ್ರಾಮದ ಮೇಲೆ ಗ್ರಾಮದ ಜನರಿಗೂ ವಿಶೇಷವಾದ ಪ್ರೀತಿ, ನನಗೂ ಕೂಡ ಈ ಗ್ರಾಮದ ಮೇಲೆ ಪ್ರೀತಿ. ಹಾಗಾಗಿ ಈ ಗ್ರಾಮ ಮತ್ತು ಸಂಕಾಪುರಕ್ಕೆ ಏನೆಲ್ಲ ಕೇಳಿದ್ದಾರೋ ಎಲ್ಲವನ್ನೂ ಮಾಡಿಕೊಟ್ಟಿದ್ದೆ. ಸಣ್ಣ ಗ್ರಾಮ ಆದರೂ ಕೂಡ 2 ಎಮಾಸ್ ಕೊಟ್ಟಿದ್ದೆ. ಜೊತೆಗೆ ಸಿಮೆಂಟ್ ರಸ್ತೆಗಳು, RO ಪ್ಲಾಂಟು, ಅಂಗನವಾಡಿ ಕಟ್ಟಡ, ಬಂಗಾರಪೇಟೆಯಿಂದ ಹೊಸಕೋಟೆಗೆ ಒಳ್ಳೆ ರಸ್ತೆ, ಇವೆಲ್ಲವನ್ನು ಕೂಡ ಮಾಡಿಕೊಟ್ಟಿದ್ದೇನೆ. ಈ ಮಂಜಣ್ಣವರ ಅಧ್ಯಕ್ಷರಾದ ಕಾಲದಲ್ಲಿ ವಿಶೇಷ ಏನಪ್ಪ ಅಂದರೆ ಸಂಕಾಪುರಕ್ಕೆ ಆ ಊರು ಹುಟ್ಟಿದಲ್ಲಾಗೈದು ರಸ್ತೆ ಇರಲಿಲ್ಲ. ಈ ಅಧ್ಯಕ್ಷರಾದ ಮಂಜು ಅವರ ಕಾಲದಶೆಯಲ್ಲಿ ಇವತ್ತು ಸಂಕಾಪುರಕ್ಕೆ ಒಳ್ಳೆ ರಸ್ತೆಯನ್ನು ಮಾಡಿಕೊಟ್ಟಿದ್ದೇವೆ. ಆ ರಂಗಾಪುರ ರಸ್ತೆಯನ್ನು ಯಾರೆಲ್ಲ ರೈತರು ಆ ಜಮೀನನ್ನು ಬಿಟ್ಟುಕೊಟ್ಟರು ಅವರಿಗೆ ನಿವೇಶ ಕೊಡೋದು ಮಾತು ಕೊಟ್ಟಿದ್ದೆ. ಆ ನಿವೇಶನದ ಸರ್ವೆ ನಂಬರ್ 15 103 ಮಾಡಿದ್ದೇನೆ. ಈಗಾಗಲೇ ಇನ್ನೇನು 1 ತಿಂಗಳಲ್ಲಿ ಕೆಲಸ ಪ್ರಾರಂಭ ಮಾಡ್ತೇವೆ. ಆ ಸಮಯದಲ್ಲಿ ಯಾರೆಲ್ಲ ರೈತರು ಆ ಸಂಕಾಪುರ ರಸ್ತೆ ಮಾಡಲು ಜಮೀನನ್ನು ಕೊಟ್ಟಿದ್ರು ಅವರು ಕೂಡ ನಿವೇಶನವನ್ನು ಕೊಟ್ಟ ಮಾತಿನಂತೆ ಕೊಡ್ತೇವೆ. ಇವತ್ತು ನಿಮ್ಮ ಗ್ರಾಮದಲ್ಲಿ ಎಲ್ಲಿ ಖರಾಬ್ ಇದೆ ಅಂತ ಹೇಳಿ ಮಾಡ್ತಾ ಇದ್ದೀವಿ, ಹುಡುಕ್ತಾ ಇದೆ ಪಂಚಾಯಿತಿಯಲ್ಲಿ. ಬಹುಶಃ ನಮ್ಮ ಗುರಿ ಇದೆ, ಈ ವರ್ಷದಲ್ಲಿ ಯಾರೆಲ್ಲ ವಿಧಾನದ ಪಕ್ಷದಲ್ಲಿ ಸೈಟ್ ಇಲ್ವೋ ಎಲ್ಲರಿಗೂ ಸೈಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಜಮೀನುಗಳನ್ನು ನಾವೆಲ್ಲ ಸರ್ಕಾರದ ಮಿತಿಯಲ್ಲಿ ನಾವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಯಾರ್ಯಾರು ಸೈಟ್ ಇಲ್ವೋ ಅವ್ರಿಗೆಲ್ಲರಿಗೂ ಕೂಡ ಸೈಟ್ ಕೊಡೋ ಕೆಲಸವನ್ನು ಕೂಡ ಮಾಡ್ತೇವೆ. ಗ್ರಾಮಗಳಿಗೆ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಾಗಿದ್ದರೆ ಅಭಿವೃದ್ಧಿ ಆಗ್ತದೆ. ಯಾವ ಗ್ರಾಮ ಒಗ್ಗಟ್ಟಾಗಿರುತ್ತೋ ಆ ಗ್ರಾಮದಲ್ಲಿ ಎಲ್ಲವೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಮಂಜುನಾಥ್ ಅವರಾಗಲಿ, ಶಿವಕುಮಾರ್ ಆಗಲಿ ಎಲ್ಲ ಕೂಡ ಒಳ್ಳೆ ಕೆಲಸ ಮಾಡಿದ್ದೀರಿ ಗ್ರಾಮದಲ್ಲಿ. ಈ ಮುಂದೆ ಕೂಡ ಇವತ್ತಿದು ಹೆಚ್ಚುವರಿಯಾಗಿ ಗ್ರಾಮಕ್ಕೆ ಈ ಅಂಗನವಾಡಿಗೆ 5 ಲಕ್ಷ ರೂಪಾಯಿಗಳನ್ನು ಮತ್ತೆ ಇವತ್ತು ಮಂಜೂರು ಮಾಡ್ತಾ ಇದ್ದೀನಿ. ಏನು ಬಾಕಿ ಕಾಮಗಾರಿ ಉಳಿದಿದೆ ಒಂದೊಂದೇ ಮಾಡೋಣ. ಇನ್ನು ಮುಂದೆ ಕೂಡ ಈ ಗ್ರಾಮದಲ್ಲಿ ಬೇಕಾದ ಕೆಲಸಗಳನ್ನು ಮಾಡೋಕ್ಕೆ ಬದ್ಧ ನಮ್ಮ ಮಾತನ್ನು ಹೇಳಿ ಈ ಬೆಳಗ್ಗೆ ತಾವೆಲ್ಲ ಕೂಡ ಈ ಒಂದು ಅಂಗನವಾಡಿ ಕಾರ್ಡ್ ಉದ್ಘಾಟನೆ, ಹೈಮಾಸ್ ಕಾರ್ಡ್ ಉದ್ಘಾಟನೆ ಬಂದು ಸಕ್ಕಿಸೋದಕ್ಕಾಗಿ ಎಲ್ಲ ಮುಖಂಡರು ಕೂಡ